ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನಿವತ್ತು ರುಚಿಯಾದ ಹೆಲ್ದಿಯಾದ ರಾಗಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ತಡ ಮಾಡದೆ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಇದಕ್ಕೆ ಬೇಕಾದ ಸಾಮಗ್ರಿಗಳು ಅಂದರೆ ಫಸ್ಟು 1 ಕಪ್ ಆಗುವಷ್ಟು ಅಕ್ಕಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟನ್ನು ತೊಗೊಂಡಿದ್ದೀನಿ ಮಿಕ್ಸ್ ಮಾಡಿ. ಮತ್ತು ಇದಕ್ಕೆ 1 ಕಪ್ ಅಳತೆಯಷ್ಟು ರಾಗಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ರೀತಿ ಒಂದು ಚಿಕ್ಕ ಕಪ್ಪಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಕಿದ್ಮೇಲೆ ಸ್ವಲ್ಪ 1 ಕಪ್ಪಷ್ಟು ತೊಳೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇವಾಗ ಗೋಧಿ ಹಿಟ್ಟನ್ನು ಹೇಗೆ ಕಲಿಸ್ಕೋತೀವೋ ಅದೇ ರೀತಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ನನಗೆ ಸ್ವಲ್ಪ ನೀರನ್ನು ಹಾಕೋಬೇಕು ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಹಿಟ್ಟನ್ನು ಕಲಿಸ್ಕೋತೀನಿ. ನೋಡಿ ಈ ಥರ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ 2 to 3 ಮಿನಿಟ್ಸ್ ನಾದ್ಕೋಬೇಕಾಗುತ್ತೆ. ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ರೊಟ್ಟಿನೂ ಸಹ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾದಿಟ್ಕೋಬೇಕು. ನಾದಿಟ್ಕೊಂಡ್ಮೇಲೆ 5 to 10 ಮಿನಿಟ್ಸ್ ಈ ಥರ ಬಿಡಬೇಕಾಗುತ್ತೆ. ಆವಾಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡು ರೆಡಿಯಾಗುತ್ತೆ. ಇವಾಗ ಇದನ್ನು ನಾವು ತಟ್ಕೊಳ್ಳೋಣ. ಫಸ್ಟು ಎಣ್ಣೆ ಬಿಟ್ಟು ಹಿಟ್ಟನ್ನು ಇಟ್ಟು ಅದ್ರ ಮೇಲೂ ಸಹ ಎಣ್ಣೆನ ಹಾಕಿ ಪೇಪರನ್ನು ಮುಚ್ಚಿ ಈ ಥರ ನೀವು ಚೆನ್ನಾಗಿ ನಿಧಾನವಾಗಿ ಈ ಥರ ಎಳ್ಕೊತಾ ಬರಬೇಕು. ನೋಡಿ ಈ ಥರ ನಿಧಾನಕ್ಕೆ ತಟ್ಕೋಬೇಕಾಗುತ್ತೆ. ನಾವು ಜೋರಾಗಿ ಫಾಸ್ಟಾಗಿ ತಟ್ಕೊಂಡ್ರೆ ರೊಟ್ಟಿ ಎರ್ದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಧಾನವಾಗಿ ತಟ್ಕೋಬೇಕು. ನೋಡಿ ಈ ಥರ ತಟ್ಟಿದ ಮೇಲೆ ಪೇಪರನ್ನು ತೆಗೆದು ಎಲ್ಲಾದರೂ ಗ್ಯಾಪ್ ಇದ್ದರೆ ಅದನ್ನು ನಾವು ಈ ಥರ ರೌಂಡಾಗಿ ತಟ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಈ ಥರ ತಟ್ಕೊಂಡು ಇಟ್ಕೋಬೇಕು. ಇದು ರೆಡಿ ಆಯಿತು. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಫಸ್ಟು ತವನ ಕಾಯಕ್ಕಿಡಬೇಕು. ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ತವದ ಮೇಲೆ ನೀಟಾಗಿ ಸವರ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಸವರ್ಕೋಬೇಕಾಗುತ್ತೆ. ಸವರ್ಕೊಂಡ್ಮೇಲೆ ತಟ್ಟಿಟ್ಕೊಂಡಿರೋಂತಹ ಹಿಟ್ಟನ್ನು ಇದ್ರ ಮೇಲೆ ಹಾಕಿ ನಿಧಾನವಾಗಿ ಪೇಪರನ್ನು ತಕ್ಕೋಬೇಕು. ಇಲ್ಲಾಂದರೆ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಧಾನಕ್ಕೆ ತಕ್ಕೊಳ್ಳಿ ನೀವು. ನೋಡಿ ಈ ಥರ ಎಣ್ಣೆನ ಹಾಕ್ಕೊಳ್ಳಿ. ಫಸ್ಟು ಎಣ್ಣೆನ ಹಾಕ್ಕೊಂಡು ಇದ್ರ ಮೇಲೂ ಸಹ ನೀಟಾಗಿ ಸವರ್ಕೊಂಡು ಬೇಯಿಸ್ಕೋಬೇಕು. ಇದು ಬೆಂದಾದ್ಮೇಲೆ ನೀವು ತಿರುವಾಕ್ಬೇಕಾಗುತ್ತೆ, ಇಲ್ಲಾಂದರೆ ಅರ್ಧೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಬೆಂದಿದೆ. ಇದನ್ನು ತಿರುವಾಕಿ ಮತ್ತೆ ಈ ಕಡೆ ಸೈಡು ಸಹ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದು ಬೆಂದಿದೆ. ಮತ್ತೆ ಇನ್ನೊಂದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಅದೇ ರೀತಿ ಪೇಪರ್ ಮೇಲೆ ಎಣ್ಣೆನ ಬಿಟ್ಟು ಅದಕ್ಕೆ ಹಿಟ್ಟನ್ನು ಹಾಕಿ ಹಿಟ್ಟ ಮೇಲೂ ಸಹ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಪೇಪರನ್ನು ಮುಚ್ಚಿ ನಿಧಾನವಾಗಿ ತಟ್ಕೋತಾ ಬನ್ನಿ. ಈ ಥರ ನೀವು ಮಾಡಿಕೊಡೋದ್ರಿಂದ ಮಕ್ಕಳು ಸಹ ತುಂಬ ಚೆನ್ನಾಗಿದೆ ಅಂತ ತಿಂತಾರೆ. ಡಯೆಟ್ಟಿಗೆ ಆಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸಿಗಾಗಲಿ ಈ ಥರ ಬೆಳಗಿನ ತಿಂಡಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಈ ಥರ ನೀಟಾಗಿ ತಟ್ಕೊಂಡು ಔಟ್ಸೈಡ್ದೆಲ್ಲ ನೀವು ಈ ಥರ ಫಿಲ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಇರೋದ್ರಿಂದ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಮಕ್ಕಳಿಗೂ ಕೊಟ್ಟರು ಸಹ ಚೆನ್ನಾಗಿ ಬೇಜಾರು ಮಾಡ್ಕೊಂಡೇ ತಿಂತಾರೆ. ನೋಡಿ ಈ ಥರ ಚೆನ್ನಾಗಿ ತಟ್ಕೊಳ್ಳಿ. ಇವಾಗ ರೆಡಿ ಆಯಿತು. ಬೇಯಿಸ್ಕೊಳ್ಳೋಣ. ಅದೇ ರೀತಿ ಮೊದಲಿನ ಥರ ಎಣ್ಣೆನ ಹಾಕ್ಕೊಂಡು ತವದ ಮೇಲೆ ಮತ್ತೆ ಇದಕ್ಕೆ ರೊಟ್ಟಿನ ಹಾಕಬೇಕಾಗುತ್ತೆ. ನೋಡಿ ಈ ಥರ ನಿಧಾನವಾಗಿ ತಕ್ಕೋಬೇಕು, ಇಲ್ಲಾಂದರೆ ಅರ್ಧೋಗ್ಬಿಡುತ್ತೆ ರೊಟ್ಟಿ. ಮತ್ತು ಎಣ್ಣೆನ ಹಾಕಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಎಣ್ಣೆನ ಹಾಕಿ ಸವರ್ಕೊಂಡು ಬೇಯಿಸೋಕ್ಕೆ ಬಿಡಬೇಕು. ಬೆಂದ ಮೇಲೇ ತಿರುವಾಕ್ಬೇಕಾಗುತ್ತೆ ನೀವು. ನೋಡಿ ಇವಾಗ ಇದು ಸ್ವಲ್ಪ ಬೆಂದಿದೆ. ಬೆಂದಮೇಲೆ ಈ ಥರ ತಿರುವಾಕಿ ಎರಡೂ ಕಡೆ ಸಹ ನೀಟಾಗಿ
ಬೇಯಿಸ್ಕೋಬೇಕಾಗುತ್ತೆ. ಸೊ ನೋಡಿ, ಇವಾಗ ರೊಟ್ಟಿ ನಮಗೆ ರುಚಿ ರುಚಿಯಾದ ಹೆಲ್ದಿಯಾದ ರಾಗಿ ರೊಟ್ಟಿ ರೆಡಿ ಆಯಿತು. ನಾನಿವತ್ತು ರಾಗಿ ರೊಟ್ಟಿಗೆ ಟೊಮೊಟೊ ಚಟ್ನಿಯನ್ನು ಮಾಡಿದ್ದೀನಿ, ಮತ್ತು ಅದೇ ರೀತಿ ಬೆಂಡೆಕಾಯಿ ಚಟ್ನಿಯನ್ನು ಸಹ ಮಾಡಿದ್ದೀನಿ. ನೀವು ಇದಕ್ಕೆ ತುಪ್ಪ ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಕಡಲೆಬೀಜ ಚಟ್ನಿ ಈ ಥರ ಮಾಡ್ಕೊಂಡು ಬೇಕಾದರೂ ತಿನ್ಬೋದು. ಈ ಥರ ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.